ಅಷ್ಟೇ ಅಲ್ಲ, ಇಂಧನದ ಬೆಲೆ ಏರಿಕೆ ಬೆನ್ನಲ್ಲೇ ಔಷಧಿಗಳು ಕೂಡ ದುಬಾರಿಯಾಗುತ್ತಾ? ಔಷಧಿಗಳ ಮೇಲೆ ಇಂಧನ ಬೆಲೆ ಏರಿಕೆಯ ಪರಿಣಾಮ ಬೀರ್ತಾ ಇದೆ. ಹೇಗೆ? ಬಿಪಿ ಶುಗರ್ ದಿನಬಳಕೆಯ ಔಷಧಿ ಬೆಲೆ ಏರಿಕೆಯಾಗುವಂತ ಸೂಚನೆ. ಯಾಕಂದ್ರೆ ಈ ಮಾತ್ರೆಗಳ ಫಾಯಿಲ್ಸ್ ಇದೆಯಲ್ಲ, ಮೆಡಿಸಿನ್ ಫಾಯಿಲ್ಸ್ಗೆ ಪೆಟ್ರೋಕೆಮಿಕಲ್ಸ್ ಅತ್ಯಗತ್ಯ. ಯುದ್ಧದಿಂದಾಗಿ ಈ ಪೆಟ್ರೋಕೆಮಿಕಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. 15-20% ಔಷಧಿ ದರ ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರಾಮ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಮ್, ದಿನೇ ದಿನೇ ದುಬಾರಿ ದುನಿಯಾ, ಅದರಲ್ಲೂ ಈಗ ಪೆಟ್ರೋಲ್ ಡೀಸೆಲ್ ಏರಿಕೆಯಾಗಿರುವಂಥದ್ದು, ಈಗ ಈ ಪೆಟ್ರೋಕೆಮಿಕಲ್ ಪೂರೈಕೆ ವ್ಯತ್ಯದಿಂದಾಗಿ ಮೆಡಿಸಿನ್ಗಳ ದರ ಕೂಡ ಏರಿಕೆಯಾಗುತ್ತೆ ಅನ್ನುವಂತಹ ಒಂದು ಭೀತಿ. ಈ ದರ ಏರಿಕೆ ಜನಸಾಮಾನ್ಯರಿಗೆ ಎಷ್ಟು ದೊಡ್ಡ ಹೊರೆಯಾಗ್ತಾ ಇದೆ? ಪ್ರತಿಮಾ, ಖಂಡಿತವಾಗಿಯೂ ದೂರದ ಎಲ್ಲೋ ಯುದ್ಧ ಆಗ್ತಾ ಇರುವಂಥದ್ದು ನಮ್ಮ ಜನಜೀವನದ ಮೇಲೆ ದುಸ್ತರವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ಜೊತೆಗೆ ಔಷಧಿಗಳ ಬೆಲೆ ಏರಿಕೆ ಆಗುವಂತಹ ಒಂದು ಆತಂಕ ಎದುರಾಗಿರುವಂಥದ್ದು. ನಾನೀಗ ಮೈಸೂರಿನ ಜಯನಗರದ ಲಕ್ಷ್ಮೀದೇವಿ ಮೆಡಿಕಲ್ಸ್ ಬಳಿ ಇದ್ದೇನೆ. ನನ್ನ ಜೊತೆಗೆ ಸಾಕಷ್ಟು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ ಮತ್ತು ಔಷಧಿ ವ್ಯಾಪಾರಿಗಳು ಸಹ ಇದ್ದಾರೆ. ಎಲ್ಲರ ಆತಂಕ ಒಂದೇ, ಇದುವರೆಗೂ ಸಹ ಔಷಧಿ ಮೇಲೆ ಯಾವುದೇ ರೀತಿಯಂಥ ಪರಿಣಾಮ ಬೀರಿರಲಿಲ್ಲ. ಆದರೆ ಇನ್ನು ಮುಂದೆ ಏನು ಆ ಒಂದು ಪೆಟ್ರೋಕೆಮಿಕಲ್ನ ತೆಗೆದುಕೊಂಡು ಬರ್ತಾರೆ, ಅದರ ಒಂದು ಕಚ್ಚಾ ವಸ್ತುಗಳ ಬೆಲೆ ಜಾಸ್ತಿ ಆದರೆ ಖಂಡಿತವಾಗಿಯೂ ಇವೆಲ್ಲವೂ ಔಷಧಿ ಮೇಲೆ ಪರಿಣಾಮವನ್ನು ಬೀರ್ತದೆ ಅನ್ನೋ ಕಾರಣಕ್ಕಾಗಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಒಂದು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯುದ್ಧದ ಪರಿಣಾಮದಿಂದಾಗಿ ಔಷಧಿಗಳ ಬೆಲೆ ಹೆಚ್ಚಾಗುತ್ತೆ ಅನ್ನೋ ಒಂದು ಆತಂಕ ಇದೆ. ಯಾವ ರೀತಿ ಸಾಧ್ಯತೆಗಳಿದೆ ಸರ್? ಅದೇ, ಇವಾಗ ಆಲ್ರೆಡಿ 90 ದಿವಸ ಆಗೋಗಿದೆ ಯುದ್ಧ ಶುರುವಾಗಿ. ಇವತ್ತವರೆಗೂ ಏನು ಶಾರ್ಟೇಜ್ ಆಗಲಿ, ರೇಟ್ ರೈಸ್ ಆಗಿ ಏನೂ ಆಗಿರಲಿಲ್ಲ. ಇನ್ನು ಮುಂದಕ್ಕೆ ಆಗೋ ಚಾನ್ಸಸ್ ಇದೆ. ಯಾಕೆಂದರೆ ಮತ್ತೆ ಯುದ್ಧ ಕಂಟಿನ್ಯೂ ಆದರೆ ಎಲ್ಲ ಪ್ರೈಸಸ್ ಎಲ್ಲ ಜಾಸ್ತಿ ಆಗುತ್ತೆ. ನಮಗೆ ಕಚ್ಚಾ ಪದಾರ್ಥಗಳೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟಿಂದ ಬರೋದು. ಸೊ ಅದೆಲ್ಲ ಜಾಸ್ತಿ ಆಗೋದ್ರಿಂದ, ಶಾರ್ಟೇಜ್ ಆಗೋದ್ರಿಂದ ಬೆಲೆ ಏರಿಕೆ ಜಾಸ್ತಿ ಆಗೋದಿದೆ. ಸರಬರಾಜು ಕಮ್ಮಿ ಆಗೋ ಚಾನ್ಸಸ್ ಇದೆ. ಹಂಗಾಗಬಾರ್ದು ಅಂತ ನಾವೆಲ್ಲ ಆಶಿಸೋಣ. ಆದಷ್ಟು ಬೇಗ ಯುದ್ಧ ಸಮಾಪ್ತಿ ಆಗುತ್ತೆ. ಖಂಡಿತವಾದ ಪರಿಣಾಮ ಬೀರುತ್ತೆ ಸರ್. ಒಂದು ವೇಳೆ ಯಾಕಂದರೆ ಪೆಟ್ರೋಲ್, ಡೀಸೆಲ್ ಇವೆಲ್ಲವೂ ಸಹ ಪರೋಕ್ಷವಾಗಿ ನಿಮ್ಮ ಮೆಡಿಕಲ್ ಇದ್ರ ಮೇಲೂ ಸಹ ಎಫೆಕ್ಟ್ ಆಗ್ತದೆ. ಒಂದು ವೇಳೆ ಜಾಸ್ತಿ ಆದರೆ ಜನರ ಪರಿಸ್ಥಿತಿ ಏನಾಗ್ತದೆ? ಯಾಕಂದರೆ ಪ್ರತಿನಿತ್ಯ ಮಾತ್ರೆಗಳನ್ನು, ಔಷಧಿಗಳನ್ನ ಕೊಂಡ್ಕೋಬೇಕು. ಸರ್, ಇವಾಗ ನಮ್ಮಲ್ಲಿ ಡ್ರಗ್ ಪ್ರೈಸ್ ಕಂಟ್ರೋಲ್ ಆರ್ಡರ್ ಅಂತಲೂ ಇದೆ. ಅದನ್ನೆಲ್ಲ ರೇಟ್ನ ಫಿಕ್ಸ್ ಮಾಡೋದು MPPA ಅವರು. ಇವಾಗ ರಾ ಮೆಟೀರಿಯಲ್ ಅಂದರೆ ಆ್ಯಕ್ಟಿವ್ ಇಂಗ್ರೀಡಿಯೆಂಟು ರೈಸ್ ಆದರೆ ಅದನ್ನು ಕಂಟ್ರೋಲ್ ಮಾಡೋದನ್ನು ಕೂಡ ಸರ್ಕಾರನೇ. ಸೊ ಹಿಂಗಾಗಿ ಇವಾಗ ಸಾಕಷ್ಟು ಒಂದ್ಸರಿ MRP ಫಿಕ್ಸ್ ಆದರೆ ಅದು ಜಾಸ್ತಿ ಆಗೋದು ಕಮ್ಮಿ ಆಗೋದು ಹಂಗೆ ಆಗಲ್ಲ. ಈಗ ರಾ ಮೆಟೀರಿಯಲೇ ಜಾಸ್ತಿ ಆದರೆ ಅದು ಕೇಂದ್ರ ಸರ್ಕಾರ ನೋಡ್ಕೊಳ್ಳೋಂಥ ಕೆಲಸ. ಅವ್ರು ಕಂಟ್ರೋಲ್ ಮಾಡಿದ್ರೆ ನಮ್ಮ ಸಾರ್ವಜನಿಕರಿಗೂ ಆ ರೇಟು ಕಮ್ಮಿ ಆಗೇ ಸಿಗುತ್ತೆ. ಅದನ್ನು ಅನಿವಾರ್ಯ, ಅದು ಜಾಸ್ತಿ ಆಯಿತು ಅಂದರೆ ರೇಟ್ ಕೂಡ MRP ಕೂಡ ಜಾಸ್ತಿ ಆಗುತ್ತೆ. ಯಾಕಂದರೆ ಪ್ರತಿನಿತ್ಯ ಔಷಧಿಗಳು ತೊಗೋತಾರೆ ಜನರು. ಸೊ ಔಷಧಿದು ಜಾಸ್ತಿ ಆಗ್ಬಿಟ್ರೆ ಜನರು ದುಸ್ತರ ಆಗ್ತದೆ. ಎಲ್ಲೋ ಯುದ್ಧ ಆಗ್ತಾ ಇದೆ, ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಸಾಮಾನ್ಯವಾಗಿ 90 ದಿವಸದಿಂದ ಅದೇನೇ ನಡೀತಾ ಇರೋದು. ಯುದ್ಧ ಎಲ್ಲೋ ನಡೀತಾ ಇದೆ. ಇಲ್ಲಿ ಔಷಧಿ ಸರಬರಾಜಕ್ಕೆ ತೊಂದರೆ ಆಗ್ತದೆ. ಪೆಟ್ರೋಲ್, ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಸಾಗಣೆ ವೆಚ್ಚ ಸಹ ಜಾಸ್ತಿ ಆಗ್ತಾ ಇದೆ. ವಿತರಕರು ಔಷಧಿಗಳು ತರಿಸ್ಕೊಂಡು ಮಾರಾಟ ಮಾಡೋದಕ್ಕೆ ಸಹ ಕಷ್ಟ ಆಗ್ತದೆ. ಈಗ ಪ್ರತಿನಿತ್ಯ ನೂರಾರು ಜನ ಗ್ರಾಹಕರು ಬರ್ತಾರೆ. ಗ್ರಾಹಕರ ಆತಂಕ ಏನು? ರೈಟ್ ಸರ್, ಸದ್ಯಕ್ಕೆ ಅವ್ರಿಗೆ ಏನು ಕ್ವಶನ್ ಕೇಳೋದು ಒಂದೇ, MRP ಏನೋ ಜಾಸ್ತಿ ಆಗುತ್ತಾ, ಯುದ್ಧ ನಡೀತಾ ಇದೆಯಲ್ಲ ಅಂತ. ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ಯಾವುದೂ ಜಾಸ್ತಿ ಆಗಿಲ್ಲ, ಶಾರ್ಟೇಜ್ ಯಾವುದೂ ಬರ್ತಾ ಇಲ್ಲ. ಮುಂದೆ ಆಗಬಾರ್ದು ಅಂತ ನಾವು ಹೇಳ್ತೀವಿ ಅಷ್ಟೇ. ತೊಂದರೆ ಅಂತೂ ಆಗ್ತಾಯಿದೆ ಸ್ವಲ್ಪ. ಪ್ರತಿಮಾ, ಇದು ಖಂಡಿತವಾಗಿಯೂ ಔಷಧಿ ಮಾರಾಟಗಾರರ ಮಾತು. ಸದ್ಯದ ಮಟ್ಟಿಗೆ ಔಷಧಿಗಳು ಯಾವುದೂ ಸಹ ಜಾಸ್ತಿ ಆಗಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ಈ ಮೆಡಿಕಲ್ ಏನು ವಸ್ತುಗಳು, ಕಚ್ಚಾ ವಸ್ತುಗಳಿದೆ, ಅದರ ಬೆಲೆ ಏರಿಕೆ ಆದರೆ ಖಂಡಿತವಾಗಿಯೂ ಎಲ್ಲ ಔಷಧಿಗಳ ಬೆಲೆ ಜಾಸ್ತಿ ಆಗ್ತದೆ. ಬೇರೆ ವಸ್ತುಗಳಂತೆ ಮೆಡಿಕಲ್ ಅಲ್ಲ, ಯಾಕಂದರೆ ಪ್ರತಿನಿತ್ಯದ ಅನಿವಾರ್ಯತೆ ಇದೆ. ಹೀಗಾಗಿ ಬಡ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಹೊರೆ ಆಗಲಿದೆ ಅನ್ನೋ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ರಾಮ್.